ಹಾಯ್ ಹಲೋ ವೀಕ್ಷಕರೇ, ಶ್ರೀ ಪ್ರಗತಿ ಟಾಕೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಶೇಷ ಏನಪ್ಪಾ ಅಂದ್ರೆ, ನಿಮ್ಮೆಲ್ಲ ನೆಚ್ಚಿನ ನಟರು ಹಾಗೂ ತಾಯಿಗೆ ತಕ್ಕ ಮಗನಾದ ವಿನೋದ್ ರಾಜ್ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ತಾಯಿಯ ಜೊತೆಯಲ್ಲಿ ಅವರು ಹುಟ್ಟುಹಬ್ಬವನ್ನು ಆಚರಿಸುತ್ತಿದ್ದಾರೆ. ನೋಡೋಣ ಬನ್ನಿ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ. ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನೀನೆ ಮಗು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ. ಇದೊಂದು ಸುದಿನ ವಿನೋದ್ ರಾಜ್ಕುಮಾರ್ ಅವ್ರದ್ದು ಬರ್ಡೇ ಸೆಲೆಬ್ರೇಷನ್ಗೋಸ್ಕರ ನಾವು ಉಚಿತ ಆರೋಗ್ಯ ತಪಾಸಣಾ, ಕಣ್ಣಿನ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ವಿನೋದ್ ರಾಜ್ ಅವರು ನಮ್ಮ ಕನ್ನಡ ನೆಲ ನುಡಿಯಲ್ಲಿ ಅತ್ಯುತ್ತಮ ಡ್ಯಾನ್ಸ್ ಆಕ್ಟರ್ ಕೂಡ. ಅವರು ನಮ್ಮ ಕರ್ನಾಟಕದ ಮೈಕಲ್ ಜಾಕ್ಸನ್ ಅಂತಾನೆ ಹೆಸರುವಾಸಿಯಾಗಿದ್ದಾರೆ. ಅಮ್ಮಂಗಿಂತ ಮಗ ಗ್ರೇಟು. ಮಗ ನಮ್ಮ ಕನ್ನಡ ನಾಡಿಗಷ್ಟೇ ಅಲ್ಲ, ಭಾರತಕ್ಕೆ ಕೀರ್ತಿ ತಂದಂತವರು. ಅತ್ಯುತ್ತಮ ಆಕ್ಟರ್ ಆಗಿದ್ರು. ಅವರು ಫಿಲ್ಮ್ ಫೇರ್ ಅವಾರ್ಡ್ಸ್ ತಗೊಂಡಿದ್ರು, ಡಾಕ್ಟರೇಟ್ ಪದವಿ ತಗೊಂಡಿದ್ರು, ಇಂದಿರಾ ಗಾಂಧಿ ಸರ್ವಪಲ್ಲಿ ರಾಧಾಕೃಷ್ಣನ್ ಕಡೆ ಅವಾರ್ಡ್ ತಗೊಂಡಿದ್ರು. ಸಾವಿರಾರು ಫಿಲಮ್ ಅಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ. ಎಲ್ಲರಿಗೂ ಮಾದರಿಯಾಗಿ ಇದ್ದಾರೆ. ಅಮ್ಮ ಮಗ ಅಂದ್ರೆ ಈ ತರ ಇರ್ಬೇಕು ಅನ್ನೋ ತರ ಇದ್ದಾರೆ. ಅವರ ದೇಗುಲಕ್ಕೆ ಇವತ್ತು ಬಂದು ಅವ್ರಿಗೆ ಉಚಿತವಾಗಿ ನಾವು ತಪಾಸಣಾ ಶಿಬಿರ, ಆರೋಗ್ಯ ಶಿಬಿರ, ಕಣ್ಣಿನ ಶಸ್ತ್ರಚಿಕಿತ್ಸೆ, ತಪಾಸಣೆ ಎಲ್ಲ ಮಾಡಿಕೊಂಡು ಉಚಿತವಾಗಿ ಕಣ್ಣಿನ ಡ್ರಾಪ್ಸ್ ಹಾಗೂ ಕನ್ನಡಕಗಳು ಬಡವರಿಗೆ ಉಚಿತವಾಗಿ ಅಣ್ಣವ್ರ ಕಡೆಯಿಂದ ಅಮ್ಮವ್ರ ಕಡೆಯಿಂದ ಕೊಡ್ತಾ ಇದ್ದೀವಿ. ಇದೊಂದು ಕಾರ್ಯಕ್ರಮನ ಸಾರ್ವಜನಿಕರು ಎಲ್ಲ ಸದುಪಯೋಗ ಪಡಿಸ್ಕೋಬೇಕು. ನಾವು ಎಷ್ಟು ಅಭಿಮಾನದಿಂದ ಮೈಸೂರಿಂದ ಬಂದಿದ್ದೀವಿ ಅಂತ ಅಂದ್ರೆ, ಅಮ್ಮ ಅಂದ್ರೆ ಅವ್ರ ತರ ಅಮ್ಮ ಇರಬೇಕು, ಮಗ ಅಂದ್ರೆ ಅವ್ರ ತರ ಇರಬೇಕು. ತಾಯಿ ಹಾಗೂ ಮಗನ ಪ್ರೀತಿನ ನೋಡೋದಕ್ಕೆ ಇದೊಂದು ದೇಗುಲ. ಅಂದ್ರೆ ನಮ್ಮ ಪ್ರತಿಯೊಬ್ಬ ಕನ್ನಡಿಗ ಪ್ರಜೆಗಳು ಕೂಡ, ದೊಡ್ಡವರಿರ್ಲಿ ಚಿಕ್ಕವರಿರ್ಲಿ ಹಿರಿಯರಿರ್ಲಿ, ರಾಜ್ಕುಮಾರ್ ಟೈಮರು, ಲೀಲಾವತಿ ಅಮ್ಮ ಅವ್ರ ಟೈಮರು, ಅಣ್ಣವ್ರ ಟೈಮರು, ಶ್ರೀನಿವಾಸ್ ಅಣ್ಣವ್ರ ಟೈಮರು, ಎಲ್ಲರೂ ಕೂಡ ಇಲ್ಲಿ ಬಂದು ಅದನ್ನ ನಾವು ಅಭಿನಂದಿಸ್ಬೇಕು ಹಾಗೂ ಆನಂದಿಸ್ಬೇಕು. ಇದೊಂದು ದೇಗುಲ ಇದ್ದಂಗೆ. ಇಲ್ಲಿ ನಿಂತ್ಕೊಂಡ್ರೆ ತಾಯಿ ಮೇಲಿರೋ ಪ್ರೀತಿ, ಮಗನ ಮೇಲಿರೋ ಪ್ರೀತಿ, ಅದಕ್ಕೆ ಪ್ರತ್ಯೇಕವಾಗಿರೋ ಅಂಥದ್ದೇ ನಮ್ಮ ಲೀಲಾವತಿ ಅಮ್ಮನವರ ಸ್ಮಾರಕ. ಈ ದಿನ ಅವರು ದೇವರು ಆಯುಷ್ ಐಶ್ವರ್ಯ ಎಲ್ಲ ಕೊಡ್ಲಿ ಅಂತ ವಿನೋದ ರಾಜ್ಕುಮಾರ್ ಅವ್ರಿಗೆ ನಾವು ದೇವರಲ್ಲಿ ಎಲ್ಲರ ಪರವಾಗಿ ಕೇಳ್ಕೊತೀವಿ. ಥ್ಯಾಂಕ್ ಯು. ನಾನು ಡಾಕ್ಟರ್ ಶೋಭಾ ಅಂತ, ಮೆಡಿಕಲ್ ಸೂಪರ್ಡೆಂಟ್ KR ಹಾಸ್ಪಿಟಲ್ ಮೈಸೂರು. ಇಲ್ಲಿ ನಮ್ಮ ಡಾಕ್ಟರ್ ಚೇತನ್ ಅವರು ಕಣ್ಣಿನ ಡಾಕ್ಟರ್ ತಜ್ಞರು, ಮತ್ತೆ ಶ್ರೀನಿವಾಸ್ ಸರ್ ಜೊತೆ ಕಣ್ಣಿನ ಏನೋ ಆರೋಗ್ಯ ತಪಾಸಣೆ ಮಾಡೋದಕ್ಕೆ ಕ್ಯಾಂಪ್ ಮಾಡ್ತಾ ಇದ್ದಾರೆ. ಅದು ನಮ್ಮ ವಿನೋದ್ ರಾಜ್ಕುಮಾರ್ ಅವರ ಹುಟ್ಟಿದಬ್ಬದ ಪ್ರಯುಕ್ತ. ಅದಕ್ಕೆ ನಾವು ಇಲ್ಲಿ ಮೈಸೂರಿಂದ ಇಲ್ಲಿಗೆ ಬಂದಿದ್ದೀವಿ, ನಮ್ಮ ಟೀಮ್ ಎಲ್ಲ ಕರ್ಕೊಂಡು. ಈ ದಿನ ಲೀಲಾವತಿ ಮೇಡಮ್ಗುನು ಮತ್ತೆ ಸರ್ನ ನೋಡಿದ್ರೆ ನಮ್ ಚೇತನ್ ಹೇಳ್ದಂಗೆ ಅಮ್ಮ ಮಗನ ಬಾಂಧವ್ಯ ಏನಿದೆ ಅದನ್ನೆಲ್ಲಾರು ನೋಡಿ ಕಣ್ ತುಂಬ್ಕೊಳೋದೊಂದು, ಅದೆಲ್ಲ ಫಾಲೋ ಮಾಡ್ಬೇಕು ಅಂತ ಕೂಡ ನಾನು ಅಡ್ವೈಸ್ ಮಾಡ್ತೀನಿ. ಇದು ಆಕ್ಚುಲಿ ಎಲ್ಲ ಮನ್ಸೊಳಗಿಂದಾನೇ ಬರ್ಬೇಕು. ಯಾವ ತರ ಅವರು ಅಮ್ಮನ ಬಗ್ಗೆ ಅಷ್ಟೊಂದು ಪ್ರೀತಿ ಇಟ್ಕೊಂಡು ಸ್ಮಾರಕ ನಿರ್ಮಿಸಿದ್ದಾರೆ, ಅದನ್ನ ನೋಡಿದ್ರೇನೆ ಎಷ್ಟು ಅಮ್ಮನಿಗೆ ಮಹತ್ವ ಕೊಡ್ಬೇಕು. ಸೊ ಅದನ್ನ ಅವರು ಇಲ್ಲಿ ತೋರ್ಸಿದ್ದಾರೆ. ಅದನ್ನ ಎಲ್ಲಾ ಮಕ್ಳುನು ಫಾಲೋ ಮಾಡ್ಬೇಕು ಅಂತ ನಾನು ಎಲ್ಲಾರ್ಗು ಕೇಳ್ಕೊತೀನಿ. ಒಂದು ಆಮೇಲೆ ಈ ವಿನೋದ್ ರಾಜ್ಕುಮಾರ್ ಅವರ ಹುಟ್ಟಿದಬ್ಬ ದಿವಸ ನಾವಿಲ್ಲಿ ಬಂದಿರೋದು ನಂಗೆ ತುಂಬಾ ಖುಷಿ ಕೊಟ್ಟಿದೆ. ಅವ್ರಿಗೆ ದೇವರು 106 ವರ್ಷ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡ್ಲಿ ಅಂತ ಕೇಳ್ಕೊತೀನಿ. ಕನ್ನಡ ಚಲನಚಿತ್ರ ರಂಗಕ್ಕೆ ಸಾಮಾನ್ಯ ವಿಷಯ ಅಲ್ಲ. ಅವ್ರು ಕೊಟ್ಟಿರುವಂಥದ್ದು ದೊಡ್ಡ ಕೊಡುಗೆ, ಅಪಾರವಾದ ಕೊಡುಗೆ. ಒಬ್ಬ ನಿರ್ಮಾಪಕ, ವಿತರಕನಾಗಿ, ಆಮೇಲೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾಗಿ, ಅದಲ್ದಿರ 2 ಹೀರೋಗಳ ತಂದೆಯಾಗಿ ಸಾಮಾನ್ಯ ಕೊಡುಗೆ ಅಲ್ಲ ಅವ್ರು ಕೊಟ್ಟಿರುವಂಥದ್ದು, ಅಪಾರವಾದ ಕೊಡುಗೆ.
ಇದು ನಮ್ಮ ಒಂದು ಅಲ್ಪ ಕಾಣಿಕೆ ಅವ್ರಿಗೆ ನಾವು ಕೊಡ್ತಾ ಇರೋದು. ಪ್ರೀತಿಯಿಂದ ಇದನ್ನ ಸ್ವೀಕರಿಸಬೇಕು. ಹೆಚ್ಚಾಗಿ ನನಗೆ ಅಮ್ಮವ್ರ ಕಂಡ್ರೆ, ತಾಯಿಯವ್ರ ಕಂಡ್ರೆ ನಂಗೆ ತುಂಬ ಇಷ್ಟ. ಅವ್ರು ನನ್ನ ಮೇಲೆ ಭಾಳ ಅಗಾಧ ಪ್ರೀತಿ ಇಟ್ಕೊಂಡಿದ್ರು. ಎಲ್ಲಿ ಹೋದರೂ ಕೂಡ ಬಾಯಿ ತುಂಬ ಚಿನ್ನೇಗೌಡರು ಬನ್ನಿ 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 ಅನ್ನೋರು. ಅವರ ಮಾತೃ ಹೃದಯ ನಿಜವಾಗ್ಲೂ ಕೂಡ ಅದನ್ನು ಮರೆಯೋಕ್ಕಾಗಲ್ಲ. ಇವತ್ತು ಅವ್ರ ಮಗ ಬಂದಿದ್ದು ನಮಗೆ ಭಾಳ ಸಂತೋಷ ತಂದಿದೆ. ಅವ್ರಿಗೂ ಒಳ್ಳೇದಾಗಲಿ, ನಮಗೂ ಒಳ್ಳೇದಾಗಲಿ, ನಮ್ಮ ಕುಟುಂಬಕ್ಕೆ ಅಮ್ಮನ ಆಶೀರ್ವಾದ ಸದಾ ಇರಲಿ ಅಂತ ಹೇಳಿ ನಾನು ಹಾರೈಸ್ತೀನಿ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ ಮತ್ತೆ ನಾನು ಅನುಪಮ ಅವರು ನಾವೆಲ್ಲರೂ ಬಂದಿದ್ದೀವಿ. ಮಿಸ್ ಮಾಡ್ಕೊಳಕ್ಕಾಗತ್ತಾ? ಆಗಲ್ಲ. ನಾನು ಅಮ್ಮ ಜೊತೆನೆ ಒಂದ್ ಪಿಕ್ಚರ್ ಅಲ್ಲೂ ಆಕ್ಟ್ ಮಾಡಿದ್ದೇನೆ, ಒಂದು ಬಂಜಾರ ಪಿಕ್ಚರ್. ಅವಾಗ ಅದು ಇದು ಅಂತ ಏನೇನೋ ಮಾತಾಡ್ಕೊಂಡು ತುಂಬಾ ಹೊತ್ತು ಚೆನ್ನಾಗಿ ಸಿಕ್ತು. ಸೊ ಅದೆಲ್ಲ ನೆನಪುಗಳೆಲ್ಲ ಬರುತ್ತೆ. ಆದ್ರೆ ಎಲ್ಲದಕ್ಕಿಂತ ಚಿಕ್ಕ ವಯಸ್ಸಲ್ಲಿ ನಮ್ಮ ಅಪ್ಪ ಅಮ್ಮ ಅವರು ಏರ್ಫೋರ್ಸ್ ಆಫೀಸರ್. ಅಪ್ಪ ಏರ್ಫೋರ್ಸ್ ಕರ್ಕೊಂಡು ಹೋಗಿ ಅವ್ರಗಳಿಗೆಲ್ಲ ಒಂದು ಡ್ರಾಮಾ ಅವರು ಮಾಡಿದ್ರಂತೆ ಇವರು. ಆವಾಗ ಅವ್ರಿಗೆಲ್ಲ ಡಿನ್ನರ್ ಎಲ್ಲ ಕೊಟ್ಟು ಇದು ಮಾಡಿದ್ದಾರೆ. ಅವಾಗ ನಮ್ಮ ಅಪ್ಪ ಹೇಳಿದ್ರಂತೆ, ನಿಮ್ ಶೂಟಿಂಗ್ ನೋಡ್ಬಹುದಾ? ಖಂಡಿತ ಬನ್ನಿ ಅಂತ ಹೇಳಿ. ಸೊ ಆ ಶೂಟಿಂಗ್ ನೋಡೋಕ್ಕೋಸ್ಕರ ನಮ್ಮ ಅಪ್ಪ ಅಮ್ಮ ಹೋದಾಗ ಇವರು ತುಂಬಾ ಒಳ್ಳೆ ಯಾವುದೋ ಒಂದು ಪಾರ್ಟ್ ಮತ್ತೆ ತುಂಬಾ ಸುಂದರವಾಗಿ ಡ್ರೆಸ್ ಮಾಡ್ಕೊಂಡಿದ್ದಾರೆ. ನಮ್ಮ ಅಪ್ಪ ಅಮ್ಮ ಬಂದ ಕೂಡಲೇ ಅವ್ರ ಕಾಲಿಗೆ ಅಮ್ಮ ಬಿದ್ರಂತೆ. ಅವ್ರು ಹೇಳಿದ್ರು, ಅಯ್ಯೋ ನೀವು ಆರ್ಟಿಸ್ಟ್, ನೀವು ಆತರ ಯಾರ್ಯಾರು ಕಾರ್ಕೊಂಡು ಬಿಡಬಾರ್ದು, ನೀವೆಲ್ಲ ದೇವ್ರ ಸಮಾನ ಅಂದ್ರೆ ಅಮ್ಮ. ಅಯ್ಯೋ ಇಲ್ಲಮ್ಮ, ನೀವು ಇಬ್ರು ನನ್ಗೆ ತಂದೆ ತಾಯಿ ತರ ಅಂತ ನಮಸ್ಕಾರ ಮಾಡಿದ್ರಂತೆ. ಅದು ಅವ್ರಿಗೆ ಗೊತ್ತಿರ್ಲಿಲ್ಲ. ಅವರು ಆ ತಂದೆ ತಾಯಿ ನನ್ನ ತಂದೆ ತಾಯಿ ಅಂತ ನೋಡಿ ಎಲ್ಲಿಂದ ಎಲ್ಲಿಗೆ. ಆಮೇಲೆ ವಿನೋದ್ ರಾಜ್ ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಮೇಡಮ್, ವಿನೋದ್ ರಾಜ್ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಹೇಳ್ಬೇಕಾದ್ರೆ ಅಂತ ಒಬ್ಬ ಮಗ ಸಿಗೋದು ಬಹಳ ಕಷ್ಟ. ಅಂತ ಒಬ್ಬ ಮಗನ ಹೆತ್ತಿತಾರಲ್ಲ ಅವ್ರು ಎಷ್ಟು ಪ್ರೀತಿಯಿಂದ ಅವ್ರನ್ನ ಹೆತ್ತು, ಅದೇ ಪ್ರೀತಿ ಅದಕ್ಕಿಂತ ಹೆಚ್ಚು ಹೇಳ್ಬೇಕು. ಹೇಗಿದ್ದಿದ್ದು ಒಂದು ಜಾಗನ ಹೇಗೆ ಚೆನ್ನಾಗಿ ಮಾಡಿದ್ದಾರೆ ನೋಡೋದು. ಈ ಶುಭ ದಿನದಲ್ಲಿ ನನ್ನ ಹಾರೈಕೆಯ ದೇವಗೆ ನಿಮ್ಮ ಬಾಳ ಮನದಲ್ಲಿ ಚಿರವಸಂತ ಹರಿಯಲಿ. ನಿಮ್ಮ ಬಾಳ ಮನದಲ್ಲಿ ಚಿರವಸಂತ ಹರಿಯಲಿ. ನಾಳೆ ಎಂಬ ಪುಟದಲ್ಲಿ ಹೊಸದು ಕಾವ್ಯ ಬರೆಯಲಿ. ಶುಭ ದಿನದೇ ನನ್ನ ಹಾರೈಕೆಯ ದೇವಿಗೆ, ಈ ದೇವಿಗೆ, ಆ ದೇವಿಗೆ ಹುಟ್ಟಿದ ಆ ದೇವ್ರಿಗೆ ಸರ್ ಅವ್ರ ಮಗ ಇಷ್ಟು ದೂರ ಒಬ್ಬ ತಾಯಿಗೆ ಮಾಡಿದವ್ರನ್ನ ನೋಡಿದ್ರೆ ಇವಾಗ ನೆಕ್ಸ್ಟ್ ನಾವು ಅವ್ರಿಗೆ ಒಂದು ಗುಡಿ ಕಟ್ತೀವಿ.
ಒಂದು ಎಲ್ಲರಲ್ಲಿ ಒಂದು ವಿನಂತಿ, ಕಣ್ಣಿನ ತಪಾಸಣೆ ಮಾಡಿಸ್ಕೊಂಡವರು ವಿನೋದ್ ಅವರು ಬಂದಿದ್ದಾರೆ, ಒಂದು 5 ನಿಮಿಷದಲ್ಲಿ ಬರ್ತಾರೆ. ಎಲ್ಲರಿಗೂ ಉಚಿತ ಕನ್ನಡಕ ವಿತರಣೆ ಇದೆ, ಅದನ್ನ ತಗೊಳ್ಬೇಕಾಗಿ ವಿನಂತಿ. ಎಲ್ಲರೂ ಇಲ್ಲೇ ಇರಿ. ಐ ಡ್ರಾಪ್ಸು ಮತ್ತೆ ಕಣ್ಣಿಗೆ ಹಾಕುವಂತ ಐ ಡ್ರಾಪ್ಸು ಮತ್ತೆ ಕನ್ನಡಕ ಎರಡನ್ನೂ ಕೊಡ್ತಾರೆ. ದಯವಿಟ್ಟು ಇಲ್ಲೇ ಇರಿ, ಎಲ್ಲೂ ಹೋಗ್ಬೇಡಿ. ಒಂದು 10 ನಿಮಿಷ ವೇಟ್ ಮಾಡಿ. ಈ ಒಂದು ಆರೋಗ್ಯ ತಪಾಸಣಾ ಶೀತ ಅಂದ್ರೆ ಕಣ್ಣಿನ ಹೆಚ್ಚಿಗೆ ಇದು ತಪಾಸಣೆ ಮಾಡ್ತಿದ್ದೀವಿ. ಹಾಗೆ ಇಲ್ಲಿ ನಲ್ಲಿರ್ತಕ್ಕಂಥ ಎಲ್ಲ ಅಭಿಮಾನಿಗಳು ದಯವಿಟ್ಟು 2 ನಿಮಿಷ ಕಾರ್ಯಕ್ರಮಕ್ಕೆ ಕೋಆಪರೇಟ್ ಮಾಡಿ. ಈ ಸಂದರ್ಭದಲ್ಲಿ ಚಿನ್ನೇಗೌಡರನ್ನ ಅವರಿಗೆ ಸನ್ಮಾನ ಮಾಡಬೇಕಾಗಿತ್ತು. ಅವರು ಹುಷಾರಿಲ್ಲದೆ ಇರೋದ್ರಿಂದ ಅಲ್ಲೇ ಹೋಗಿ ಅವ್ರ ಕಾರ್ಯವನ್ನು ನಿರ್ವಹಿಸಿ ಬಂದಿದ್ದಾರೆ. ಈಗ ಅವರ ಸಹೋದರರಾದ ಎಸ್.ಎ. ಶ್ರೀನಿವಾಸ್ ಅವರು ಅವ್ರನ್ನ ಇಂಡಸ್ಟ್ರಿ ಬಿಸಿಸಿ ಅಂತ ಹೇಳ್ತಾರೆ. ಆಗಿದ್ದಾರೆ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರ ಸಹೋದರರು. ಅವರ ಒಂದು ಸೇವೆಯನ್ನು ಗಮನಿಸಿ ಇವತ್ತಿನ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಅವರಿಗೆ ಒಂದು ಚಿಕ್ಕದಾದ ಸನ್ಮಾನವನ್ನು ಇಟ್ಕೊಂಡಿದ್ದೀವಿ. ದಯವಿಟ್ಟು ಎಲ್ಲರೂ ಇದಕ್ಕೆ ಕೋಆಪರೇಟ್ ಮಾಡಿ. ನಾವು ದಯವಿಟ್ಟು ಸನ್ಮಾನವನ್ನು ಸ್ವೀಕರಿಸಬೇಕು. ನೆನಪಿನ ಸಂತಸ ತುಂಬಿದ ಹಾಡು ಏಳು ಜನುಮಕ್ಕೂ ಬೆಸುಗೆ ಹಾಡುವ ಹಾಡು ಇದು. ಒಳ್ಳೊಳ್ಳೆ ಚಿತ್ರಗಳು ನಿರ್ಮಾಣ ಆಗೋದಕ್ಕೆ ಅವ್ರ ಕೊಡುಗೆ ಇದೆ. ಶ್ರೀ ಶ್ರೀನಿವಾಸ ಕಲ್ಯಾಣ 1977ರಲ್ಲಿ ಹೊಸಮೇಳ, 85ರಲ್ಲಿ 87ರಲ್ಲಿ ಮನಮೆಚ್ಚಿನ, 1990ರಲ್ಲಿ ಯಶಸ್ವಿ ಚಿತ್ರ ನಿರ್ಮಾಣಕ್ಕೆ ಕಾರಣರಾಗಿದ್ದಾರೆ. ಶ್ರೀನಿವಾಸ ಅವರಿಂದ ಒಂದು ಇಂಡಸ್ಟ್ರಿಗೆ ಸಿಕ್ಕಿದೆ. ಒಳ್ಳೊಳ್ಳೆ ಚಿತ್ರಗಳು, ಯಶಸ್ವಿ ಚಿತ್ರಗಳ ಹಿಂದೆ ಅವರ ಒಂದು ಕಾರ್ಯಕ್ಷಮತೆ ಇದೆ. ಕರತಾಮಣಿ ಮೂಲಕ ಅವರಿಗೆ ಮೆಚ್ಚುಗೆ. ನಿರ್ದೇಶಕರಾದ ಕೌಶಿಕ್ ಅವರಿಗೆ ನಮ್ಮ ಚಿತ್ರ ಯಾರಿಗೂ ಚಿತ್ರನ ನಿರ್ದೇಶನ ಮಾಡಿ, ಅದಕ್ಕೂ ಮುಂಚೆ ಕನ್ನಡ ರಂಗದ ಚಿತ್ರಕ್ಕೆ ಅವರು ನಿರ್ದೇಶಕರಾಗಿ, ಅಷ್ಟು ಮಾತ್ರ ಅಲ್ಲ ಸಂಭಾಷಣೆಗಾರರು, ಒಳ್ಳೆ ಬರಹಗಾರರು, ಹಾಡುಗಳನ್ನ ಕೂಡ ತಿದ್ದಿ ಬರೆಯುವಷ್ಟು ಶಕ್ತಿ ಇರುವಂತಹ ಒಂದು ಯೋಗ್ಯತೆ ಉಳ್ಳ ವ್ಯಕ್ತಿ ಅವರ ವ್ಯಕ್ತಿತ್ವ.
ನನ್ಗೇನ್ ಸಂತೋಷ ಆಗ್ತದೆ ಅಂದ್ರೆ ಅವ್ರು ಬಂದು ಇದನ್ನ ಈ ವಿಷಯನ, ಈ ನಿರೂಪಣೆ ವಿಷಯನ ಅವ್ರ ಬಾಯಿಂದ ಬರ್ಸಿಸ್ಬೇಕು ಅನ್ನುವಂತ ಆಸೆ ನನಗೆ. ಆಮೇಲೆ ಅವರ ಕಾಲದವ್ರು ಇವರೆಲ್ಲ ಒಂದು. ಎರಡನೇದು, ನನ್ನ ತಾಯಿಯವರ ಆಸೆ, ಭಾರಿ ದೊಡ್ಡ ಆಸೆ ಅವ್ರಿಗೆ. ನಾವೆಲ್ಲರನ್ನೂ ಕರೆಸಿ ಅಣ್ಣವ್ರು ಇದ್ದಿದ್ದ ಕಾಲದಲ್ಲಿ ಜೊತೆಯಲ್ಲಿ ಸೇರ್ತಾ ಇದ್ವಿ ನಾವು ಕಲಾವಿದರೆಲ್ಲ. ಬರ್ತಾ 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 ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ದಿಕ್ಕುಗಳಿಗೆ ಹೋಗ್ಬಿಟ್ವಿ ನಾವು. ಆಮೇಲೆ ಏನಾಗೋಯ್ತು, ನಾವೆಲ್ಲಿದೀವಿ, ನಮ್ಮನ್ನೇ ನಾವ್ ಯಾರು ಅಂತ ಗುರುತಿಸ್ಕೊಳಕಾಗ್ತಿರುವಂತ ಒಂದು ಪರಿಸ್ಥಿತಿ ಬಂದ್ಬಿಡ್ತು. ನಾನೇನ್ ಯೋಚನೆ ಮಾಡಿದೆ, ನಾನು ಇನ್ನೆಷ್ಟು ಚಿತ್ರ ಮಾಡಿ, ಇನ್ನೇನ್ ಮಾಡಿ, ಇನ್ನೆಷ್ಟು ಹೆಸರು ಗಳಿಸಿ ಮಾಡುವಂತದ್ದು ನನಗೆ ಅರ್ಥ ಆಗ್ಲಿಲ್ಲ. ಕನ್ನಡದ ಚಿತ್ರರಂಗದ ಇತಿಹಾಸನೇ ಒಂದು ವಿಚಿತ್ರವಾಗಿರುತ್ತೆ. ಕೆಲವು ಸಮಯ ಅದನ್ನ ನಾವೇನಂದ್ರೆ ಚಿಂತಾಜನಕವಾಗಿರುತ್ತೆ, ಎಲ್ಲೋ ಒಂದ್ ಕಡೆ ಭಾರಿ ನೋವು ಬರುತ್ತೆ. ಅದೆಲ್ಲ ನಾವು ಅನ್ಕೊಂಡಾಗ ನನ್ ಮನ್ಸಿಗೆ ಅನ್ಸಿದ್ ಇಷ್ಟೇನೆ, ಎಲ್ಲರನ್ನೂ ಕರೆಸಿ ಫಸ್ಟ್ ಅವರು ಹಿರಿಮೆ ಏನಿದೆ, ಅವರ ಒಂದು ಸೇವೆ ಏನಿದೆ, ಅವರ ಒಂದು ಕೊಡುಗೆ ಏನಿದೆ, ಅವರ ಮನಸ್ಸು ಮನೋಭಾವನೆ ಏನಾಗಿತ್ತು, ಇಷ್ಟೆಲ್ಲ ಇದ್ದಿದ್ರಿಂದ ಇಷ್ಟೆಲ್ಲ ಇಂತಿಂದ ವ್ಯಕ್ತಿಗಳು ಸೃಷ್ಟಿ ಆದ್ರ, ಅವ್ರ ಜೊತೆ ಇಷ್ಟು ಕಾಲ ಸದಾಕಾಲ ಇದ್ದು, ಕಷ್ಟನೋ ಸುಖನೋ ನನಗೆ ಯಾರು ಪ್ರೋತ್ಸಾಹ ಕೊಟ್ರು ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಅಂತ ಸದಾ ದುಡ್ದು ಮಾಡಿದಂತ ವ್ಯಕ್ತಿ ಇವರು ಚಿನ್ನಗೌಡರು. ನಾನು ಇದನ್ನ ಹೇಳಿದ್ರೆ ನನ್ನ ವಯಸ್ಸು, ನನ್ನ ಅನುಭವ ಯಾವ್ದು ಸಾಲಲ್ಲ, ಆದ್ರೂ ಈ ಮಾತನ್ನ ನಾನು ಈಗ ಹೇಳ್ತಾ ಇದ್ದೀನಿ. ಈ ತರ ಅನೇಕ ವ್ಯಕ್ತಿಗಳ ಒಂದು ತ್ಯಾಗ, ಅನೇಕ ವ್ಯಕ್ತಿಗಳ ಒಂದು ಮೌನ ಹೋರಾಟ ಎಷ್ಟೋ ಶ್ರೇಷ್ಠನ ಹುಟ್ಟಾಗ ಎಲ್ಲ ಒಂದ್ ಕಡೆ ಅವ್ರುಗಳನ್ನ ನಾವು ನೆನೆಸ್ಕೊಂಡು ಇವತ್ತಿನ ದಿನ ಈ ಸನ್ಮಾನ ಮಾಡೋದಕ್ಕೆ ಮುಖ್ಯವಾದ ಕಾರಣ, ಗಾಡಿಗೆ ಭಾರಿ ಲಕ್ಷಣವಾಗಿದೆ, ಗಾಡಿ ಹಾಗಿದೆ ಹೀಗಿದೆ ಏನಿದೆ ಓಡಿಸ್ತೀನಿ ಅಂತ ಕೂತ್ಕೊಂಡು ಮುಂದೆ ಹೋಗ್ತಾ ಇಲ್ಲ, ಯಾಕಂದ್ರೆ ನಾನು ಟೈರೇ ಇಲ್ಲ. ಆ ತರ ಚಕ್ರಗಳಾಗಿ ನಿಂತು ಒಂದೊಂದು ಸಂಸ್ಥೆನ ಬೆಳೆಸಿ ನಿಲ್ಸಿ, ವ್ಯಕ್ತಿತ್ವನ ಬೆಳೆಸಿ ನಿಲ್ಸಿದವರು. ಹಾಗಾಗಿ ಎಲ್ಲಾ ಸಕ್ಸಸ್ಫುಲ್ ಮನುಷ್ಯನ ಹಿಂದೆ ಒಂದು ಹೆಣ್ಣಿರ್ತಾಳೆ. ಅವರ ವೈಜ್ಞಾನಿಕ ಇದೆ, ಹೆಣ್ಣು ಮಾತ್ರ ಅಲ್ಲ, ಹುಣ್ಣಿನ ತರ ಸುಮಾರು ಜನಗಳಿರ್ತಾರೆ. ಅದು ಇಂಥವ್ರು ಅಂತ ನಾನು ಹೇಳಕ್ಕೆ ಇಷ್ಟಪಟ್ಟು ಇವತ್ತು ನಾನು ಧೈರ್ಯವಾಗಿ ನನ್ನ ಅಮ್ಮ ನನಗೆ ಮನಸ್ಸು ಕೊಟ್ರು, ಸನ್ಮಾನ ಮಾಡ್ಬೇಕು ಅವ್ರಿಗೆ, ಚಿನ್ನಪ್ಪನವ್ರಿಗೆ ಸನ್ಮಾನ ಮಾಡ್ಬೇಕು. ಯಾಕಂದ್ರೆ ನಮ್ಮ ಇಂಡಸ್ಟ್ರಿನಲ್ಲಿ ಸಾಮಾನ್ಯ ವಿಷಯ ಅಲ್ಲ. ಅವ್ರುಗಳು ಪಾಪ ಅಷ್ಟು ವರ್ಷದ ಕಾಲ ದುಡ್ದು ಕೊಟ್ಟಿರುವಂತ ಒಂದು ಏನು ಕೊಡುಗೆ ಇದೆಯಲ್ಲ, ಅದಕ್ಕೆ ನಾವು ಕೊಡ್ತಾ ಇರುವಂತಿದ್ರು ಅಲ್ಪ ಕಾಣಿಕೆ. ಆದ್ರೆ ಅವ್ರು ನೆನ್ಸ್ಕೊಳ್ಳುವಂಥದ್ದು ಶ್ರೇಷ್ಠ ಅಂತ ನನ್ನ ಮನ್ಸಿಗೆ. ತುಂಬಾ ಧನ್ಯವಾದಗಳು. ನನಗೆ ಇವ ಏನ್ ಮಾತಾಡಕ್ಕೂ ಭಯ ಬರ್ತಾ ಇಲ್ಲ. ಯಾಕೆಂದ್ರೆ ನಾನು ಇಲ್ಲಿ ಬಂದು ಅಲ್ಲೆಲ್ಲ ರೌಂಡ್ ಹಾಕಿ ನೋಡಿದಾಗ ನನಗೆ ಅಮ್ಮನ ಜ್ಞಾಪಕನೇ ಬರೋದು. ನಾವು 16 ವರ್ಷ ಅಲ್ಲ 40-50 ವರ್ಷ ಜೊತೆಲಿದ್ದವರು ಲೀಲಾವತಿ ಅಮ್ಮವರು. ಅವ್ರಿಗೆ ನಾವು ಮೆಡ್ರಾಸ್ ಅಲ್ಲಿ ಇದ್ದಷ್ಟು ವರ್ಷನೂ ನನ್ ಕಂಡ್ರೆ ಅಷ್ಟು ಪ್ರೀತಿ ಅಭಿಮಾನ ಅಮ್ಮನಿಗೆ. ಅವ್ರ ಕಂಡ್ರು ನನಗೂ ಅಷ್ಟೇ ಇತ್ತು. ಒಂದೇ ಒಂದು ಇನ್ಸಿಡೆಂಟ್ಸ್ ಹೇಳ್ಬಿಡ್ತೀನಿ ಅಮ್ಮಂದು. ನಾನು ಮಡಿಕೇರದಲ್ಲಿ ಶೂಟಿಂಗ್ ಇತ್ತು, ಯಾವ್ದು ವಸಂತ ಗೀತ. ಒಂದ್ ಕಡೆ ಕೂತಿದ್ರು, ನಾನು ಹತ್ರಕ್ಕೆ ಹೋದೆ, ಅಮ್ಮ ಯಾಕೆ ಸಪ್ಪ ಕೂತಿದ್ದೀರಲ್ಲ, ಏನೋ ಬೇಜಾರೆ, ಕೈ ಕೊಡಿ ಶಾಸ್ತ್ರ ಹೇಳ್ತೀನಿ ಕೊಟ್ರು. ಏನೋ ಹೇಳಕ್ ಶುರು ಮಾಡ್ಬಿಟ್ರು. ಅಷ್ಟೊತ್ತಿಗೆ ನಮ್ಮ ಅಕ್ಕವ್ರು ಬಂದ್ರು, ಪಾರ್ವತಮ್ಮ ಅವರು. ಯಾಕಮ್ಮ ಹೇಳ್ತಾ ಇದ್ದೀರಿ, ಏನ್ ಸೀನಣ್ಣ ಇದ್ದಿದ್ದಂಗೆ ಹೇಳ್ಬಿಟ್ರು ಅಂತ. ನಾನು 100 ರೂಪಾಯಿ ಇಸ್ಕೊಂಡಿದ್ದೆ ಶಾಸ್ತ್ರ ಹೇಳಕ್ಕೆ. ಆಮೇಲೆ ಹೇಳಿದ್ರು, ನಿಮ್ ವಿಷಯ ನನ್ ವಿಷಯ ಅವನಿಗೆ ಗೊತ್ತಿಲ್ವಾ, ನೀವು ಅವನ್ಗೋಗಿ 100 ರೂಪಾಯಿ ಕೊಟ್ಟಿದ್ದೀರ. ಆಗ ಅಮ್ಮ ಹೇಳಿದ್ರು, ನಂಗೆ 100 ರೂಪಾಯಿ ವಾಪಸ್ ನಾನ್ ಕೂಡ ಅಂತ ಸರಳ ವ್ಯಕ್ತಿ ಅಮ್ಮ. ನಾನು ಜೊತೆಲಿ ಇದ್ದವ್ರು ನಾವು. ಇವತ್ತು ಈ ಜಾಗದಲ್ಲಿ ಅಮ್ಮನ ರೂಪನ ಇವತ್ತು ಅವ್ರ ಮಗ ವಿಜಯರಾಜ್ ಹತ್ರ ನಾವು ನೋಡ್ತಾ ಇದ್ವಿ. ಅವ್ರು ಮಾಡ್ತಾ ಇರೋ ಸೇವೆ, ಇವತ್ತು ಅವ್ರ ಹುಟ್ಟಬ್ಬ, ಅವ್ರಿಗೆ 100 ವರ್ಷ ಅವ್ರು ಬಾಳ್ಲಿ, ಇದೇ ತರ ಜನಸೇವೆ ಮಾಡ್ಕೊಂಡು ಇರ್ಲಿ ಅನ್ನೋದು ಮಾತು. ಹ್ಯಾಪಿ ಬರ್ತ್ಡೇ ಸರ್. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಬಾಳಿನ ದೀಪ ನಿನ್ನ ನಗು
ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಮುಖ್ಯ ಕಾರಣ ನಮ್ಮ ಶ್ರೀನಿವಾಸರು. ನಾನು ಒಳ್ಳೆ ನನ್ನ ಡಾಕ್ಟರ್ನ ನಾನು ಕರ್ಕೊಂಡ್ ಬರ್ತೀನಿ. ಅವರಂತಿಂತ ಡಾಕ್ಟರ್ ಅಲ್ಲ ಅವರು. ಅಂತ ದೊಡ್ಡ ಮನಸ್ಸಿದೆ. ಚಿಕ್ಕ ವಯಸ್ಸಿನಲ್ಲಿ ಅಪಾರವಾದ ಸೇವೆ ಮಾಡಿದ್ದಾರೆ. ಸುಮಾರು ನೇತ್ರ ಚಿಕಿತ್ಸೆಗಳು ಮಾಡಿದ್ದಾರೆ ಅವರು. ಪಾಪ ಸಾವಿರಾರು ಮಾಡಿದ್ದಾರೆ. 15,000 ಚಿಕಿತ್ಸೆಗಳು ಮಾಡಿದ್ದಾರೆ ಅವರು. ಆಮೇಲೆ ಇಲ್ಲಿಗೆ ಬರ್ಬೇಕು, ಅವ್ರು ಬರ್ಬೇಕು. ಇಲ್ಲಿ ಜನಗಳ ಕಣ್ಣು ಮೇಲೆ ಅವ್ರ ಕಣ್ಣು ಬಿದ್ದು ಆ ಜನಗಳ ಕಣ್ಣಿಗೆ ದೃಷ್ಟಿ ಬರ್ಬೇಕು, ಒಳ್ಳೆ ದೃಷ್ಟಿ ಕಾಣ್ಬೇಕು, ನೋಡುವಂತದ್ದಾಗ್ಬೇಕು ಮಾಡಿಸಿದ್ದಾರೆ. ಆಮೇಲೆ ಮೈಸೂರು KR ಹಾಸ್ಪಿಟಲ್ ಇಂದ ಮೇಡಮ್ ಅವ್ರು ಬಂದಿದ್ದಾರೆ, ಮೆಡಿಕಲ್ ಸೂಪರಿಂಟೆಂಡೆಂಟ್ ಬಂದಿದ್ದಾರೆ ಶೋಭಾ ಅವರು. ನಾವು ತುಂಬಾ ಅಭಾರಿಯಾಗಿದ್ದೀವಿ ಅವ್ರಿಗೆ. ನಿಜವಾಗ್ಲು ಈ ಕುಗ್ರಾಮ ಇದು, ಈ ಜಾಗಕ್ಕೆ ಬರ್ಬೇಕು ಅನ್ನುವಂತ ಒಂದು ಉದ್ದೇಶ ಇಟ್ಕೊಂಡು ಅವರು ಬಂದಿರೋದು. ನಾವು ನಿಜವಾಗ್ಲೂ ಗ್ರಾಮಸ್ಥರ ಪುಣ್ಯ ಅದು. ನಿಜವಾಗ್ಲು ಭವಿಷ್ಯದಲ್ಲಿ ಯಾರಿಗಾದ್ರೂ ಪಾಪ ನೇತ್ರ ಚಿಕಿತ್ಸೆನೋ ಅಥವಾ ಶಸ್ತ್ರಚಿಕಿತ್ಸೆ ಏನಾದ್ರು ಮಾಡ್ಬೇಕು ಅಂದ್ರೆ ಖಂಡಿತ ಗಾಡಿಲಿ ನಾವು ಕಳಿಸ್ಕೊಡ್ತೀವಿ. ಅಲ್ಲಿ ಉಚಿತವಾಗಿ ಮಾಡಿ ಪಕ್ಕ ಮಾಡಿ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಷ್ಟು ಮಾಡಿದ್ರೆ ಕೋಟಿ ಪುಣ್ಯ ಅಂತ ನನಗೆ ಅನ್ನಿಸ್ತದೆ. ಬದುಕಿರುವಾಗ ಇರೋ ಕಣ್ಣುಗಳನ್ನ ಪೊರೆ ತೆಗೆದ್ಬಿಟ್ಟು ಅದಕ್ಕೆ ಮಲ್ಟಿಫೋಕಲ್ ಲೆನ್ಸ್ ಹಾಕ್ಬಿಟ್ಟು ಕೊಡೋದು ಸಾಮಾನ್ಯ ಕೆಲಸ ಅಲ್ಲ. ಮಲ್ಟಿಫೋಕಲ್ ಕರೆಕ್ಟ್ ಅದು ಸಾಮಾನ್ಯ ಕೆಲಸ ಅಲ್ಲ, ಭಾರಿ ಒಳ್ಳೆ ಕೆಲಸ. ಈ ಬದುಕಿರುವಾಗ್ಲೇ ಕಣ್ಣು ಕೊಡುವಂತ ಕೆಲಸ ನಾವು ಮಾಡೋದು ಅನ್ನುವಂಥದ್ದು ನಮ್ಮ ಉದ್ದೇಶ. ನಮ್ಮ ತಾಯಿಯವ್ರ ಉದ್ದೇಶ ಅದೇ ಆಗಿದೆ. ನನಗೆ ಈ ಕೇಕ್ ಕಟ್ ಮಾಡುವಂತ ಪದ್ಧತಿ ನನ್ನ ತಾಯಿಯವ್ರಿಗೆ ಯಾವತ್ತೂ ಇಡಿಸಿಲ್ಲ. ನಾವು ಒಂದಷ್ಟು ಅಡಿಗೆ ಮಾಡ್ಬಿಟ್ಟು 4 ಜನ ಬಡವರಿಗೆ ನಾವು ಊಟ ಕೊಡುವಂಥದ್ದು ಅದು ಉಚಿತ, ಒಳ್ಳೇದು, ಅದು ಶ್ರೇಷ್ಠ. ಈ ಕೇಕ್ ಕಟ್ ಮಾಡಿ ಅದೆಲ್ಲ ಊದಿ ತೆಗೆದು ಬಾಯಲ್ಲಿ ಇಟ್ಬಿಟ್ಟು ಆ ತರ ನನ್ನ ತಾಯಿಯವರು. ಆಮೇಲೆ ಆ ಕ್ರೀಮ್ಗಳನ್ನೆಲ್ಲ ನಾವು ತಿಂದ್ಬಿಟ್ಟು ಅದು ಆರೋಗ್ಯಕ್ಕೂ ಒಳ್ಳೇದಲ್ಲ. ನಾ ಹೇಳ್ತಾ ಇದ್ದೀನಿ, ಆ ದುಡ್ಡು ಖರ್ಚು ಮಾಡೋದನ್ನ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಒಂದು 10 ಜನಕ್ಕೆ ರೇಷನ್ ಕಿಟ್ ಕೊಟ್ಟರು ಅದು ಪುಣ್ಯ. ರೇಷನ್ ಕಿಟ್ ಕೊಟ್ಟರು ಅದು ಪುಣ್ಯ. ನಮ್ಮ ದೇಶ, ನಾನು ನಿನ್ನೆವರೆಗೂ ನಾನು ನೋಡ್ತಾ ಇದ್ದೆ ಅಕ್ಕಿ ತಗೊಳ್ಳೋ ಜಾಗದಲ್ಲಿ, ಸರ್ ಅಕ್ಕಿ ಸ್ಟಾಕ್ ಇಲ್ಲ ಸರ್, ನೀವು ತಗೊಳ್ಳೋ ಅಕ್ಕಿ ಈಗ ನೀವು ಬೇಕಂದ್ರೆ ಕಮ್ಮಿ ತಗೊಳ್ಳಿ, ನಾನು ಬೇರೆ ಯಾವ್ದಾದ್ರು ಕೊಡ್ತೀನಿ, ಇನ್ನೊಂದು 4 ದಿವಸ ಬಿಟ್ಟು ಮಾತ್ರ ಅಕ್ಕಿ ಸ್ಟಾಕ್ ಬರುತ್ತೆ ಅಂತ ಹೇಳಿದ್ರೆ, ಇನ್ನು ಭವಿಷ್ಯದಲ್ಲಿ ಬರುವಂತ ದಿನಗಳೇ ನಮ್ಗೆ ಕಠಿಣವಾದ ದಿನಗಳು. ಅದಕ್ಕೆ ನಾನು ಎಲ್ಲಾ ಖರ್ಚು ವೆಚ್ಚಗಳನ್ನೆಲ್ಲ ಕಮ್ಮಿ ಮಾಡಿ ಕೊಡಕ್ಕೆ ನನ್ಗೆ ಎಷ್ಟು ನಾನು ಉಳಿಸ್ಕೊಳಕ್ ಸಾಧ್ಯನೋ ಅಷ್ಟು ನಾನು ಉಳಿತಾಯ ಮಾಡ್ತಾ ಇದ್ದೀನಿ. ಯಾವ್ದನ್ನು ವೇಸ್ಟ್ ಮಾಡಬಾರ್ದು ಅಂತ ಮಾಡ್ತಾ ಇದ್ದೀನಿ. ಕೊಟ್ರೆ ಆ ಬಡವರಿಗೆ ಕೊಟ್ಬಿಟ್ಟು ನಾವು ಕಳಿಸ್ಬೇಕು, ಅಷ್ಟು ಮಾತ್ರ ನನ್ನ ತಲೆಯಲ್ಲಿರೋದು. ಇದನ್ನ ಬಿಟ್ರೆ ರೈತರು ಇವತ್ತು ಮಳೆ ಇಲ್ಲ, ಬೆಳೆ ಬರಗಾಲ, ಒಳ್ಳೆ ಅವರೆ ಗಿಡ ಮತ್ತೆ ತೊಗರಿ ಗಿಡ ಹಾಕಿದ್ದಾರೆ. ನನಗೀಗ ನೀರು ಹರ್ಸಕ್ ಆಗ್ತಾ ಇಲ್ಲ. ನಾಳೆ ಬೆಳಿಗ್ಗೆ ನಾನು ಡ್ರೋನ್ ಇಟ್ಕೊಂಡು ಆ ಟ್ಯಾಂಕ್ ಇಂದ ಫುಲ್ ಮಾಡ್ಬಿಟ್ಟು ಆಕಾಶದಿಂದ ಅದನ್ನ ಸ್ಪ್ರೇ ಮಾಡ್ಸಕ್ಕಾಗತ್ತಾ, ಹೈಟ್ ಇಂದ ಒಂದು ಲೈಟ್ ಸ್ಪ್ರೇ ಮಾಡಿಸಿ ತೊಗರಿ ಬೆಳೆನೋ ಅವರೇ ಬೆಳೆನೋ ಉಳಿಸ್ಕೊಡಕ್ಕಾಗತ್ತಾ ರೈತರಿಗೆ ಅಂತ ನಾ ಒದ್ದಾಟದಲ್ಲಿ ದೇವರ ನನ್ನ ಮನಸ್ಸು ಅದಕ್ಕೆ ತುಡಿತಾ ಆಗ್ತದೆ. ಇದು ನಮ್ಮ ಅಮ್ಮನ ಆಸೆ. ಮಾಡಿರುವಂತ ಸಸಿನೋ ಪೈರನ್ನು ಕಂಡ್ರೆ ನಿನ್ ಮನಸ್ಸು ಮಾಡ್ಬೇಕು ಕಣೋ, ನಿನ್ ಮನಸ್ಸು ಬಾರಿದ್ರೆ ಕಣೋ ಈ ಭೂಮಿ ತಾಯಿ ನಿನ್ ನೋಡಿ ಮೆಚ್ತಾಳೆ ಅಂತ ನನ್ನ ತಾಯಿಯವರು ಹೇಳಿರೋ ಮಾತನ್ನ ಇನ್ನೂ ಮರೆಯಲ್ಲ. ನನ್ನ ಕೊನೆ ಉಸಿರಿರೋವರೆಗೂ ನಾನು ಅದನ್ನ ಮರೆಯಲ್ಲ. ಅಭಿಮಾನಿಗಳಿಗೆ ನಾನು ಇಷ್ಟ ಹೇಳ್ತೀನಿ, ಅಭಿಮಾನಿಗಳೇ ನನ್ನ ಜೊತೆ ಕೈ ಜೋಡಿಸ್ರಿ. ನೀವು ಒಬ್ರಿಗೊಬ್ರು ಸಣ್ಣ ಸೇವೆ ಆದ್ರೆ ದಯವಿಟ್ಟು ಮಾಡ್ರಿ. ಈ ಸೇವೆಗೆ ಕಾಯ್ತಾ ಇರ್ತಕ್ಕಂಥ ಎಷ್ಟೋ ಜೀವಗಳಿದೆ. ಕಣ್ಣು ಮುಂದೆ ಕಾಣುವಂತ ಅಂದವಾದ್ದು ಅದೇ ಅಷ್ಟೇನೆ ನೀವು ನೋಡ್ಬೇಡ್ರಿ. ಕಣ್ಣು ಮುಂದೆ ಕಾಣುವಂತ ನೋವು, ನೆಲಿವುಗಳು
ಬಗ್ಗಿ ತಿರುಗಿ ನೋಡ್ರಿ ನಿಮಗೆ ಗೊತ್ತಾಗುತ್ತೆ ಹಸುವಿಗೆ ಎಷ್ಟು ಇನ್ನೂ ನಮ್ಮ ಜನ ನಮ್ಮ ದೇಶದಲ್ಲಿ ಆಚರಿಸ್ತಾ ಇದ್ದಾರೆ. ನಿನಗೇನಾದ್ರು ಒಂದು ಹೊತ್ತು ಊಟ ಸಿಕ್ಕರೆ ಸಾಕು ಅಂತ ಓದಾಡ್ತೀವಿ. ಆ ಊಟನ ವೇಸ್ಟ್ ಮಾಡೋದು, ಎಲ್ಲೆಲ್ಲೋ ಹೋಗಿ ಸಿಕ್ಕಾಪಟ್ಟೆ ವೆಚ್ಚ ಮಾಡ್ಬಿಟ್ಟು ತಿನ್ಬಿಡೋದು, ಪಾರ್ಟಿಗಳು ಮಾಡ್ಬಿಡೋದು. ಅದ್ರ ಬದಲು ಜನಗಳಿಗೆ ಕೊಟ್ಬಿಟ್ಟು ನಾವು ಸಿಂಪಲ್ ಆಗಿ ಊಟ ಮಾಡಿ ಒಂದಷ್ಟು ಕಾಲ ಕಳೆಯೋದು ಶ್ರೇಷ್ಠ. ಯಾಕಂದ್ರೆ ವಿಶ್ವದಲ್ಲಿ ಯಾವ ದೇಶನೂ ಭಾರತಕ್ಕೆ ಸಪೋರ್ಟ್ ಮಾಡಕ್ ಸಾಧ್ಯ ಇಲ್ಲ. ಕಾರಣ ಯಾಕಂದ್ರೆ ನಾವ್ ಈಗಾಗ್ಲೇ 95 ರೂಪಾಯಿನಲ್ಲಿ ಇದೀವಿ $1. ಯಾರು ಕೊಟ್ಬಿಟ್ಟು ಏನ್ ತಗೊಳಕಾಗತ್ತೆ? ನಾವು ನಮ್ಮ ಹಣನ, ನಮ್ಮ ಬೆಳೆನ, ನಮ್ಮ ಜನನ, ನಮ್ಮ ಬಡವರ ಜನನ ಕಾಪಾಡ್ಕೊಳ್ಳುವಂಥದ್ದು ನಮ್ಮ ಕರ್ತವ್ಯ. ಇದು ಪ್ರಧಾನ ಮಂತ್ರಿ, ನೀವೇ ಪ್ರಧಾನ ಮಂತ್ರಿ ಆಗಿ 10 ಜನಕ್ಕೆ ನೀವು ಕಾಪಾಡಿದ್ರೆ 10 ಜನಕ್ಕೆ ನೀವೇ ಪ್ರಧಾನ ಮಂತ್ರಿ ಅಂತ ನಾನು ಹೇಳ್ತೀನಿ ಅಷ್ಟೇ. ಅಭಿಮಾನಿಗೋಸ್ಕರ ಒಂದು ಹಾಡು ಸರ್ ಬಂದ್ಮೇಲೆ ಪ್ಲೀಸ್ ಸರ್ ಅಭಿಮಾನಿಗೋಸ್ಕರ ಡ್ಯಾನ್ಸ್ ಕೂಡ ಜೀವನದಲ್ಲಿ ಅಮ್ಮ ನಗುತ್ತೈತೆ ದೈವ ಅಲ್ಲಿ, ಅಳುತ್ತೈತೆ ಜೀವ ಇಲ್ಲಿ. ನಗುತ್ತೈತೆ ದೈವ ಅಲ್ಲಿ, ಅಳುತ್ತೈತೆ ಜೀವ ಇಲ್ಲಿ. ವಿಧಿಯಾಟ ಕಂಡು ಯಾರು ಮಾನವ, ಓ ವಿಧಿಯಾಟ ಕಂಡು ಯಾರು ಮಾನವ. ಕುಣಿಸೋನು ಅಲ್ಲಿ ಕುಂತೋನೆ ಮ್ಯಾಗೆ, ಕುಣಿಯೋರು ನಾವು ನಿಂತ್ಕೊಂಡ್ರೆ ಹೇಗೆ. ನೆನೆದಂಗೆ ಎಲ್ಲ ನಡೆದೋದ್ರೆ ಮುಂದೆ, ಬರೆದೋನ್ಗೆ ಅಲ್ಲಿ ಬೆಲೆಯೆಲ್ಲ ತಂದೆ. ವಿಧಿಯೇ ವಿಧಿಯೇ ವಿಧಿಯಾಟ ಕಂಡು ಯಾರು, ಓ ವಿಧಿಯಾಟ ಕಂಡು
ಇಲ್ಲಿ ನಮ್ಮ ಅಭಿಮಾನಿಗಳು ಬಂದಿದ್ದಾರೆ. ಕೋದಂಡರಾಮ್ ಇಲ್ಲಿ ಪಡೆಯಪ್ಪ ಶಂಕರ್ ಇಲ್ಲಿ ತಮಿಳುನಾಡಿಂದ ಬಂದಿದ್ದಾರೆ. ಫೋನ್ ಕೊಡ್ರಿ.